ನಾನು ಈ ವಿಡಿಯೋದಲ್ಲಿ ನಿಮಗೆ ಕೆಸೆಟ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈಗಾಗಲೇ ಸ್ಕೋರ್ ಲಿಸ್ಟ್ ಬಿಟ್ಟ ನಂತರ ನಿಮಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಹೇಳಿದ್ದೆ. ಆದರೂ ಇನ್ನೂ ಸ್ಟೂಡೆಂಟ್ಸ್ಗೆ ಕೆಲವೊಂದು ಕ್ವಶನ್ಸ್ ಇದೆ. ಸೊ ಓವರ್ ಆಲ್ ಸಬ್ಜೆಕ್ಟ್ಗೆ ಕನ್ಸಿಡರ್ ಮಾಡಿ ಕಟ್ ಆಫ್ ನಿರ್ಧಾರ ಮಾಡ್ತಾರಾ ಅಥವಾ ಪ್ರತ್ಯೇಕ ಸಬ್ಜೆಕ್ಟ್ನಲ್ಲಿ 6% ಅಂತ ಕನ್ಸಿಡರ್ ಮಾಡಿ ಮಾಡ್ತಾರೆ, ಹೇಗೆ ಕಟ್ ಆಫ್ ಇರುತ್ತೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಈಗಾಗಲೇ ನಿಮ್ಮ ಸ್ಕೋರ್ ಅನ್ನು ನೀವು ನೋಡಿರ್ತೀರ. ಸೊ ಆಲ್ರೆಡಿ ಸ್ಕೋರ್ ಲಿಸ್ಟನ್ನು ಡೌನ್ಲೋಡ್ ಮಾಡಿ ಎಷ್ಟು ಜನ ಅಭ್ಯರ್ಥಿಗಳು ನಿಮ್ಮ ಸಬ್ಜೆಕ್ಟ್ನಲ್ಲಿ ಅಟೆಂಡ್ ಆಗಿದ್ದಾರೆ, ಸ್ಕೋರ್ ಹೇಗಿದೆ ಅಂತ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಯಾವೆಲ್ಲ ಅಂಶಗಳ ಮೇಲೆ ಕೆಸೆಟ್ ಕಟ್ ಆಫ್ ನಿರ್ಧಾರ ಆಗುತ್ತೆ. ಫಸ್ಟ್ ಹೇಳಿದಾಗೆ ಎಕ್ಸಾಮ್ ಹೇಗಿತ್ತು, ಡಿಫಿಕಲ್ಟ್ ಇತ್ತಾ ಅಥವಾ ಈಸಿ ಆಗಿತ್ತಾ. ಓಕೆ, ಎಕ್ಸಾಮ್ ಡಿಫಿಕಲ್ಟಿ. ಸೊ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಎಷ್ಟು ಜನ ಹಾಕಿದ್ದಾರೆ. ಸೊ ಪರ್ಫಾರ್ಮೆನ್ಸ್ ಆಫ್ ದಿ ಕ್ಯಾಂಡಿಡೇಟ್ಸ್ ಹೇಗಿದೆ. ಸೊ ಕೆಟಗರಿ ರಿಸರ್ವೇಷನ್ ಎಷ್ಟಿದೆ. ಸೊ ಸಬ್ಜೆಕ್ಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಹೌದಾ. ಸೊ ಕ್ವಾಲಿಫೈಯಿಂಗ್ ಕ್ರೈಟೇರಿಯಾ ಹೇಗಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. 40% ಅಂದರೆ ಎಷ್ಟು ಸ್ಕೋರ್ ಮಾಡಬೇಕು, 120 ಫಾರ್ GM. ಅದರ್ ಕೆಟಗರೀಸ್ಗೆ 35% ಅಂದರೆ 105. ಸೊ ಈ ಸ್ಕೋರನ್ನು ಯಾರು ಮಾಡಿರ್ತೀರಾ ಅವರು ಕ್ವಾಲಿಫೈ ಆಗಿರ್ತೀರ. ಸೊ ಕ್ವಾಲಿಫೈ ಆದ ನಂತರ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಎಷ್ಟು ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಆಗಿದ್ದಾರೆ ಅದರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಸಲ ಕೆಸೆಟ್ನಲ್ಲಿ ಅರೌಂಡ್ 96,000 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದಾರೆ. ಸೊ ಟೋಟಲ್ ಅಪ್ಲೈಡ್ 1,00,000 ಅಂತ ಕನ್ಸಿಡರ್ ಮಾಡೋಣ. ಸೊ ಅಲ್ಲಿ ಅಪಿಯರ್ ಆದವರು 96,000 ಜನ. ಓಕೆ, ಸೊ ಅದರಲ್ಲಿ GM ಕ್ಯಾಂಡಿಡೇಟ್ ಎಷ್ಟಿದ್ದಾರೆ, 40,000 ಅಂದ್ಕೊಳ್ಳಿ, ಹೌದಾ. ಸೊ ಓವರ್ ಆಲ್ ಎಲ್ಲ ಕ್ಯಾಟಗರಿಯವರು ಕೂಡಿ ಸೊ ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ, 70,000 ಅಂದ್ಕೊಳ್ಳಿ. ಸೊ ಅದರಲ್ಲಿ GM ಎಷ್ಟಿದ್ದಾರೆ, 30,000 ಅಂದ್ಕೊಳ್ಳೋಣ. ಹಾಗಾದರೆ ಈ 30,000ಗೆ 6% ಅಂತ ಕನ್ಸಿಡರ್ ಮಾಡಿದಾಗ ಎಷ್ಟಾಗುತ್ತೆ, 1,800 ಜನ ಅಂತ ಆಗುತ್ತೆ, ಹೌದಾ. ಸೊ ಇದರಲ್ಲಿ ನಾವು ಬರೀ 6% ಕ್ಯಾಂಡಿಡೇಟ್ ತೊಗೋತಾ ಇದ್ದೀವಿ. ಸೊ ಇಷ್ಟ ಆದಮೇಲೆ ಸೊ ನಾನು ಫಿಸಿಕ್ಸ್ ಸಬ್ಜೆಕ್ಟನ್ನು ತೊಗೋತೀನಿ ಇಲ್ಲಿ. ಸೊ ಈ ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ ಅಪ್ಲೈ ಮಾಡಿದವರು 6,000. ಸೊ ಎಕ್ಸಾಮ್ ಬರೆದವರು 5,000. ಸೊ ಈ ಅಂತ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಈ ಸಲ ಕೂಡ ಫಿಸಿಕ್ಸ್ ಎಕ್ಸಾಮ್ ಅಟೆಂಡ್ ಆದವರು ಅರೌಂಡ್ 5,000 ಇದ್ದಾರೆ. ಸೊ ಅದರಲ್ಲಿ ಎಲಿಜಿಬಲ್ ಎಷ್ಟಾಗಿದ್ದಾರೆ, 2,500. ಓಕೆ, GM ಮಿನಿಮಮ್ ಅಪಿಯರ್ ಆದವರು 2,500. ಮಿನಿಮಮ್ ಎಲಿಜಿಬಲ್ ಆದವರು GMನಲ್ಲಿ 2,000 ಅಂದ್ಕೊಳ್ಳಿ. ಎಲ್ಲ ಓವರ್ ಆಲ್ ಎಲ್ಲ ಕೆಟಗರಿಯವರು ಅಂತಂದರೆ 2,000. GMನಲ್ಲಿ ಎಲಿಜಿಬಲ್ ಆದವರು 500, ಹೌದಾ. ಈ ಎಲ್ಲ ನಿಮಗೆ ನಂಬರ್ಸ್ ಗೊತ್ತಾದಮೇಲೆ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಎಷ್ಟು ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಇದೆ GM ಕೆಟಗರಿಯಲ್ಲಿ. ಸೊ ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಸೆಕ್ಯೂರ್ಡ್ 40% ನಿಮ್ಮ ಸಬ್ಜೆಕ್ಟ್ನಲ್ಲಿ. ಅಂದರೆ ನಾನೀಗ ಫಿಸಿಕ್ಸ್ ತೊಗೊಂಡಿದ್ದೀನಿ, ಅದೇ ಥರ ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಕೂಡ ಮಾಡ್ಬೋದು. ಸೊ 500 ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಹೌದಾ. ಸೊ ಟೋಟಲ್ ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಓವರ್ ಆಲ್ ಎಲ್ಲ ಸಬ್ಜೆಕ್ಟ್ಗಳಿಗೆ ಕನ್ಸಿಡರ್ ಮಾಡಿದಾಗ ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ, 30,000. ಸೊ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ 6% ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ಎಷ್ಟಾಗುತ್ತೆ, 1,800, ಹೌದಾ. ಇದೆಲ್ಲ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಎಷ್ಟಾಗುತ್ತೆ, 318 ಡಿವೈಡೆಡ್ ಬೈ 3 6 ಇಂಟು 5 30. ಸೊ 30 ಸ್ಲಾಟ್ಸ್ ಇದೆ GMನಲ್ಲಿ ಯಾವುದು ಫಿಸಿಕ್ಸ್ ಸಬ್ಜೆಕ್ಟ್ಗೋಸ್ಕರ. ಇದೇ ಥರ ನಿಮ್ಮ ಸಬ್ಜೆಕ್ಟ್ನಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಎಷ್ಟು ಜನ ಅಪಿಯರ್ ಆಗಿದ್ದಾರೆ, ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ,
ಜಿ ಎಮ್ನಲ್ಲಿ ಎಷ್ಟಿದ್ದಾರೆ ಅದೆಲ್ಲ ಕನ್ಸಿಡರ್ ಮಾಡಿ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೌದಾ, ಈ ಥರ ಇರುತ್ತೆ ಅದು ಕ್ಯಾಲ್ಕುಲೇಷನ್ನು. ಸೊ ಇವಾಗ ನಾನು 3 ವರ್ಷದ ಕೆಸೆಟ್ ಕಟ್ ಆಫನ್ನು ಇಲ್ಲಿ ನೋಡಿದಾಗ, ಸೊ 2018 ಆವಾಗ 2 ಪೇಪರ್ ಮಾಡಿದ್ರಲ್ಲ, ಪೇಪರ್ 1 ಪೇಪರ್ 2. ಸೊ ಆ ಎಕ್ಸಾಮಲ್ಲಿ ಸೊ ಅರೌಂಡ್ ಎಲ್ಲ ಸಬ್ಜೆಕ್ಟ್ನಲ್ಲಿ ನೋಡಿದಾಗ ಜಿ ಎಮ್ಗೆ 140 ಇದೆ ಸ್ಕೋರ್, 140 ಪ್ಲಸ್ ಅಂದ್ಕೊಳ್ಳಿ ಕಟ್ ಆಫ್. ಸೊ 140 ಸ್ಕೋರ್ ಮಾಡಿದ್ರೆ ಜಿ ಎಮ್ಮಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಸೊ ಬೇರೆ ಕೆಟಗರಿಯಲ್ಲಿ ನೋಡಿದಾಗ ಇಲ್ಲಿ ಅರೌಂಡ್ 120 to 130 ಮಾರ್ಕ್ಸ್ ಸ್ಕೋರ್ ಮಾಡಿದವರು ಕ್ವಾಲಿಫೈ ಆಗಿದ್ದಾರೆ. ಸೊ ಹಾಗಾದರೆ 48% ಅಂತ ಹೇಳ್ಬೋದು ಪರ್ಸೆಂಟೇಜ್ನಲ್ಲಿ ಜಿ ಎಮ್ಗೆ ಕಟ್ ಆಫ್ ನಿಂತಿರೋದು. ಸೊ ಅದರ್ ಕೆಟಗರಿಗೆ ಇಲ್ಲಿ ಅರೌಂಡ್ 42 to 43% ಅಂತ ಹೇಳ್ಬೋದು. 120 to 130 ಮಾರ್ಕ್ಸ್ ಅಂದರೆ ಇದು 2018ರ ಕಟ್ ಆಫ್. 2020ರಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ಜಿ ಎಮ್ಗೆ ಇಲ್ಲಿ ಬೇರೆ ಎಲ್ಲ ಸಬ್ಜೆಕ್ಟ್ಗೆ ನೋಡಿದಾಗ 150 ಮೇಲ್ಗಡೆ ಇದೆ ಕಟ್ ಆಫ್ ನಂಬರ್. ಹಾಗಾದರೆ ಪರ್ಸೆಂಟೇಜ್ನಲ್ಲಿ 50% ಮೇಲ್ಗಡೆ ಅನ್ಕೋಬೋದು ಪ್ಲಸ್. ಅದರ್ ಕೆಟಗರೀಸ್ಗೆ ನೋಡಿದಾಗ ಇಲ್ಲಿ ಅರೌಂಡ್ 140 ಇದೆ. ಓಕೆ, ಕಟ್ ಆಫ್ ಅದರ್ ಸಬ್ಜೆಕ್ಟ್ನಲ್ಲೇ 140 ಇದೆ, ಜಿ ಎಮ್ನಲ್ಲಿ 150ಗೆ ನಿಂತಿದೆ 2020ರಲ್ಲಿ. ಸೊ ಇಲ್ಲಿ 2021 ಕಟ್ ಆಫ್ ನೋಡಿದಾಗ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಜಿ ಎಮ್ನಲ್ಲಿ 50 to 60% ರೀಚ್ ಆಗಿದೆ. ಅಂದರೆ 150 to 160ವರೆಗೂ ಸ್ಕೋರ್ ಮಾಡಿದ್ದಾರೆ. ಎಲ್ಲ ಓವರ್ ಆಲ್ ಸಬ್ಜೆಕ್ಟ್ನಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ಅದರ್ ಕೆಟಗರಿಯಲ್ಲಿ ಸ್ವಲ್ಪ ವೇರಿಯೇಷನ್ ಕಂಡು ಬಂದಿದೆ. 120 ಇದೆ, 130 ಇದೆ, 140 ಇದೆ. ಸೊ ಓವರ್ ಆಲ್ 40% ಮೇಲ್ಗಡೆ 40 to 45%ವರೆಗೂ ರೀಚ್ ಆಗಿದೆ ಅದರ್ ಕ್ಯಾಟಗರೀಸ್. ಸೊ ಈ ವರ್ಷ ಕೂಡ ನಾನು ಹೇಳಿದಾಗೆ ಈ ವರ್ಷ ಕೂಡ ಅರೌಂಡ್ 48% ಅಂದ್ಕೊಳ್ಳಿ ಜಿ ಎಮ್ನಲ್ಲಿ. ಸೊ ಅದರ್ ಕ್ಯಾಟಗರೀಸ್ಗೆ 40 to 43%ವರೆಗೂ ನಿಲ್ಬೋದು. ಸೊ ಇನ್ನೊಂದು ಇಲ್ಲಿ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಕೂಡ ನೋಡ್ಬೋದು ನೀವು ಇಲ್ಲಿ. ಸೊ ಜಿ ಎಮ್ಗೆ 50% ಇದೆ. ಎಸ್ ಸಿ ಎಸ್ ಟಿ ಅವರಿಗೆ ನೋಡ್ಬೋದು ಕ್ಯಾಟಗರಿ ವೈಸ್ ಎಷ್ಟಿದೆ. 50% ಎಸ್ ಟಿ, 15% ಎಸ್ ಟಿ, 3%, ಕ್ಯಾಟಗರಿ 1 4%. ಸೊ 2A 15%, 3B 4%, 3A 4%, 3B 5%. ಸೊ ಇದೇ ಥರನೇ ಇಲ್ಲಿ ರಿಸರ್ವೇಷನ್ ಪ್ರಕಾರ ನಿಮಗೆ ಕೆಸೆಟ್ ಎಲಿಜಿಬಿಲಿಟಿ ಕೊಡ್ತಾರೆ. ಜಿ ಎಮ್ನಲ್ಲಿ ಯಾರ್ಯಾರು ಬರ್ತಾರಂದರೆ, ಸೊ ಜಿ ಎಮ್ ಕ್ಯಾಟಗರಿ ಅಲ್ಲಿ ಬರೋರಂತೂ ಅದರಲ್ಲೇ ಸೆಲೆಕ್ಟ್ ಆಗ್ತಾರೆ. ಆದರೆ ಸ್ಕೋರ್ ಯಾರ್ದು ಹೈ ಇದೆ, ಅದರ್ ಕ್ಯಾಟಗರೀಸಲ್ಲೂ ಸ್ಕೋರ್ ಯಾರ್ದು ಹೈ ಇದೆ ಅಲ್ಲ, ಅವರೆಲ್ಲ ಕೂಡ ಏನಾಗ್ತಾರೆ ಜಿ ಎಮ್ಮಲ್ಲಿ ಕನ್ಸಿಡರ್ ಆಗ್ತಾರೆ, ಜಿ ಎಮ್ಮಲ್ಲಿ ಕನ್ವರ್ಟ್ ಆಗ್ತಾರೆ. ಸೊ ಹಾಗಾಗಿ ಅದಕ್ಕೆ ಇಲ್ಲಿ 50% ಅಂತ ಕೊಟ್ಟಿದ್ದಾರೆ. ಹೌದಾ. ಸೊ ಸ್ಕೋರ್ ಯಾರು ಚೆನ್ನಾಗಿದೆ ಬೇರೆ ಕ್ಯಾಟಗರಿಯವರು ಕೂಡ ಅವರೆಲ್ಲ ಜಿ ಎಮ್ಮಲ್ಲಿ ಬರ್ತಾರೆ. ಇನ್ನೊಂದು ಇಲ್ಲಿ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಯಾರು ಇದ್ದಾರಲ್ಲ ಅವರೆಲ್ಲ ಆಯಾ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೊ ಯಾರೇ ಕ್ವಾಲಿಫೈ ಆಗಿದ್ದರೆ ಮ್ಯಾಕ್ಸಿಮಮ್ ನಿಮಗೆ ಎಲಿಜಿಬಿಲಿಟಿ ದೊರಕುತ್ತೆ. ಹೌದಾ. ಸೊ ಈಗ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಎಷ್ಟಿರುತ್ತೆ, ಕಟ್ ಆಫ್ ಹೇಗಿದೆ ನೋಡಿದ್ರಿ, ಇದರ ಮೇಲೆ ನಿಮಗೆ ಗೊತ್ತಾಗುತ್ತೆ, ನೀವು ಕೂಡ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು.